ಅವರು ಗೌಡ್ರು ಸೋಂಪುರ್ ಗೌಡ್ರು ಒಂದು ಆಡು ಮರಿ ಐತಂತ ಸಾಕ್ತಿರೇನು ಅಂತ ಕೇಳಕತ್ತಾರ. ತರಲೇನು ತಂಗಿ? ಯವ್ವ ನೋಡ್ಬೆ, ವಿಚಾರ ಮಾಡು. ಈಗ ಮತ್ತು ನಾನು ಮದುವೆಗೆ ಹೋದ್ನಿ ಅಂದ್ರೆ ನಿನಗೊಬ್ಬಾಕಿಗೆ ಆಗುತ್ತಾ ಇಲ್ಲ ನೋಡು, ವಿಚಾರ ಮಾಡು. ನನಗೇನ ಈತ ಶಿವಣ್ಣನು ಮದುವೆ ಮಾಡಿಕೊಂಡು ಈ ಮನೆಯಾಗಿದ್ದು ಮಂತನ್ ತೂಸ್ಕೊಂಡು ಎತ್ತು ಎಮ್ಮಿ ದನ ಕರ ಅಂತ ಹೊಕ್ಕಾನ ಅನ್ನೋದು ನನಗೇನ ಅನುಮಾನ ಐತಿ ನೋಡ್ಯವ. ಸುಮ್ಮನೆ ನೀ ದಣ್ಕೋಬೇಡ್ಬೇ ಯವ್ವ, ವಯಸ್ಸಾಗೈತಿ, ಆರಾಮಿರೋದು ನೋಡು. ಉಂಡೆ ತಿಂದೆ ಆಕೆ ಹೆಂಗದ ಓಡು ನಿಮ್ಮ ಗುಂಡವಕ್ಕ. ಹಂಗಿರೋದು ದೊಡ್ಡದಲ್ಲ, ನಾ ಹೇಳ್ತೀನಲ್ಲ ಯಮ್ಮನ, ಆರಾಮಾಗಿದ್ದು ಬಿಡ್ಬೋದು ಹಂಗೆ. ಆದ್ರೆ ನನಗೆ ಮಕ್ಕಳದವು, ನೀನದೀರಿ, ನಿಮ್ಮ ಅಣ್ಣದನ, ನಾಳೆ ನಿಂದು ಬಸ್ರು ಬೈಕಿ ಬಾಣೆತನ ಅಂತಂದು ಚಾಲು ಆತಂದ್ರೆ ತಂಗಿ ರೊಕ್ಕ ಬೇಕು ಬೇ. ಅದಕ್ಕೆ ಒಂದಿಟ್ಟು ನಾನು ಅದು ಇದು ಮಾಡಿ ಹೆಂಗೆ ಯಾರು ಹೊಲಕ್ಕೆ ಹೋಗಿ ಇಷ್ಟು ದಿನ ಅಂತರೂ ಏನು ನಾವೀಗ ಏನರ ಹೊಲ್ದಾಗ ಕೆಲಸ ಮಾಡಿದ್ರೆ ಅವತ್ತಿನ ದಿನ ಕೂಡಾಗತ್ತೆ. ಹಂಗೆ ನನ್ನ ಕೈಯಾಗ ಶಕ್ತಿ ಇರೋವರೆಗೂ ಮಾಡ್ತೀನಿ ನೋಡವ. ಅವು ಚಿಮಟಿಗೆ ತೊಗೊಂಬ ಇಲ್ಲಿ, ಒಂದಿಟ್ಟು ಚಿಮಟಿಗೆ ಕಡ್ಡಿ ತೊಗೊಂಬ ಇಲ್ಲಿ. ಅದ್ರಾಗ ಕಡ್ಡಿಲೆ ಒಂದಿಟ್ಟು ಕಾಲಾಗ ಮುಳ್ಳು ಚುಚ್ಚೈತಿ, ಕಾರಿ ಮುಳ್ಳು, ಒಂದಿಟ್ಟು ಅದನ್ನು ಕಟ್ಟಾಡಿಸಿ ತೆಗಿತೇನೆ. ಅಯ್ಯಯ್ಯೋ ಅಲ್ಲಿ ಬೇಯವ್ವ, ನೋಡ್ಕೊಂಡು ಅಡ್ಡದಲ್ಲನ, ಅದ್ರಾಗ ನೀನು ಚಪ್ಪಲ್ ಪಪ್ಪಲ್ಲರ ಹಾಕ್ಕೊಳ್ಳಲ್ಲ, ಏನಿಲ್ಲ. ಅಯ್ಯಯ್ಯವ್ವ ಚಪ್ಪಲ್ಲ ತಂಗಿ ಸುದ್ದಾತ, ಇಲ್ಲಿ ಹೊಟ್ಟಿಗೆ ಹಿಟ್ಟಿಲ್ಲ, ಇನ್ನು ಕಾಲಿಗೆ ಚಪ್ಪಲ್ ಹಾಕ್ಕೊಂಡು ಅಡ್ಡಾಡಂತ ಸೌಕರ್ಯಕ್ಕೆ ಬಂದಿಲ್ಲವ ನನಗಿನ್ನ ತಂಗಿ. ಅದು ಚಿಮಟಿಗೆ ಕಡ್ಡಿನ ನಾನು ಗುಣಗಳಿಗೆ ಹಾಕ್ಕೊಂಡಿದ್ದೆ, ಅದು ನಮ್ಮವ್ವ ಬೆಳ್ಳಿದಂತಂದು ನನಗೆ ಕೊಟ್ಟಿದ್ಲ ಯವ್ವ ಚಿಮಟಿಗಿನ. ಮತ್ತೀಗಿಲ್ಲ ನೀಗ ಗುಣಗಳಿಗಾಗ? ಇಲ್ಲ ಯವ್ವ, ಮೊನ್ನೆ ಅದು ಇವ್ರದ್ದು ಕಳೆ ತೆಗಿಯಕ್ಕೆ ಹೋದಾಗ ಬಿದ್ದು ಬಿಡ್ತಾ. ಇನ್ನು ಬೆಳ್ಳಿದು ಕಳಿತಂದ್ರೆ ನಮ್ಮವ್ವ ಕೊಟ್ಟಿದ್ದು ನನಗೆ ಅದು ಕೊನೆ ನೆನಪಿಗಿರೋದು, ಅದೊಂದ ಕೊನೆಯದು. ಅದಕ್ಕೆ ಮತ್ತೆ ಅದನ್ನ ಕಳ್ಕೊಂಡೆ ಅಂದ್ರೆ ಇನ್ನು ಆಗೋದಿಲ್ಲ ಅಂತಂದು ದೇವ್ರ ಮನ್ಯಾಗ ಇವು ವಿಭೂತಿ ಪೆಟ್ಟಿಗೆ ಅದಾವಲ್ಲ, ವಿಭೂತಿ ಪೆಟ್ಟಿಗೆಗೆ ಇಟ್ಟಿ ನೋಡು, ಅಲ್ಲೇ ಇಟ್ಟಿನಿ, ತೊಗೊಂಬೋಗು. ಮತ್ತು ಈಗ ಕಾಲು ಪಾಲು ಮುಡ್ಸಿದೆ ಅಂದ್ರೆ ಇಡಕ್ಕೆ ಬರೋದಿಲ್ಲ. ಇಲ್ಲ ಸೂಜಿ ತಗೊಂಬಿಡು, ಸುಮ್ಮನೆ ಅದನ್ನೇ ತರ್ತಿ ಚಿಮಟಿಗಿನ, ಅಲ್ಲೇ ಇರ್ಲಿ ದೇವ್ರ ಮನ್ಯಾಗ. ಅಲ್ಲಿ ಬೇವ ಇಟ್ಟತ್ನ್ಯಾಗ ಏನು ಕಾಣ್ತೈತಿ ಅದ್ರಾಗ, ಇದು ನೋಡಿದು ಬೆಳಕರ ಆಗೋದಿಲ್ಲ, ಏನಿಲ್ಲ ಬಲ್ಬ್. ಇಂಥ ಬೆಳಕನ್ನೇ ಇಂಥ ಕತ್ಲದಾಗ ಹ್ಯಾಗೆ ತೆಗಿಲವ ನಾನು ನಿನ್ನ ಕಾಲನ ಮುಳ್ಳ? ಏನು ಮಾಡ್ಬೇಕವ, ಮತ್ತು ಇಟ್ಟತ್ನ್ಯಾಗನ ನೀನು ಖಾಲಿ ನಾನು ಖಾಲಿ. ಅದಕ್ಕೆ ನೆನಪಾತ ಒಂದಿಟ್ಟು ನೋಡ್ತಾಳಣ ಅಂತಂದು. ನನಗಂಕರು ಕಣ್ಣಿಲ್ಲ, ನೀವು ಹರಿದಾರ ನಿಮ್ಮ ಕಣ್ಣು ಚುರುಕಿರ್ತಾವು, ಅದಕ್ಕೆ ನೋಡ್ತೀಯನ ಅಂತ ಅನ್ನೆವ. ನೋಡು ಕಂಡಿತಂದ್ರೆ ತೆಗಿಯ ಕಟ್ಟಾಡಿಸಿ. ಇದ್ರಾಗ ಪಂಚಾಂಗ ಐತಲ್ಲ, ಪಂಚಾಂಗದ ಮೂಲ್ಯಾಗ ಇಟ್ಟಿ ನೋಡು, ಸುಜಿ ಚುಚ್ಚಿನ ಹಳ್ಯಾಗ ತೊಂಬೋಗಿ ಹೋಗಿ. ಹೌದನ? ತಡಿ ನೋಡ್ತೀನಿ. ಈಗೇನು ಒಳಕತ್ತ ಇತ್ತಂದ್ರೆ ಮತ್ತು ಮುಂಜಾನೆ ತೆಗಿತೀನಿ, ಇಲ್ಲ ಅಂದ್ರೆ ಮ್ಯಾಗ ಇತ್ತಂದ್ರೆ ಕಟ್ಟಾಡ್ಸಿದ್ರೆ ಬರ್ತಂದ್ರೆ ಕಡ್ಡಾಡಿಸಿ ನೋಡ್ತೀನಿ. ಅವ ಅಲ್ಲೇ ನೋಡ, ಅವ ಎಂತ ಹೋಗುತ್ತೆ ನೋಡ, ಅದು ಅಳಕತ್ತ ಜೀವನ ಹೋದಂಗಾಗತ್ತೆ. ತಡಿ ಆತ ಮ್ಯಾಗ ಐತಿ ಅವ್ವ, ಸೂಜಿ ತೊಗೊಂಬೋಗ್ಬೇಡಾನ. ತಡಿ ಅವ್ವ ಕಾಲ ಲಘು ಬಾರ ತಂಗಿ, ಇನ್ನ ಅಡಿಗೆ ಮಾಡ್ಬೇಕಯ್ಯವ, ರೊಟ್ಟಿ ಬಡಿಯುನಂತ. ಇನ್ನವ ನಿಮ್ಮ ಅಣ್ಣ ಬಂದಂದ್ರ ಪೆಡಂಬೂತ ಊಟ ಅಂತಾನ. ಹ್ಞೂ ಸಿಕ್ತು ಬಂದೆ. ಅವ್ವ ಮೆಲ್ಕ. ಹ್ಞೂ ಬೇ ಮೆಲ್ಕನ ತೆಗಿತೀನಿ ಯವ್ವ. ಈ ಸರಿ ಶಂತ್ಯಾಗ ಪ್ಯಾರಾಗನ್ ಚಪ್ಪಲ್ ತೊಗೊಂಬಿಡ್ಬೆ, ಅವ್ರು ರಬ್ಬರ್ ಚಪ್ಪಲಿ ಬರ್ತಾವಲ್ಲ ಅವ್ನು ತೊಗೊಂಬಿಡು. ಯಾಕಂದ್ರೆ ಬರ್ಬರ್ತಾ ನಿನಗೂ ಕಣ್ಣು ಕಾಣೋದಿಲ್ಲ. ಎಲ್ಲರ ಮುಳ್ಳು ಪಂಟ್ಯಾಕ ಕಟ್ಗೆ ತರಕ್ಕೆ ಹೋದಾಗ ಏನರ ಚುಚ್ಕೊಂಡು ಏನರ ಮಾಡ್ಕೊಂಡಿವೆ ಯವ್ವ. ಈ ಸರಿ ಶಂತ್ಯಾಗ ಹೋದಾಗ ತೊಗೊಂಬಿಡೋಣ, ಒಂದು ಜೊತೆ ಚಪ್ಪಲ್ ತೊಗೊಬೇನಿ ರಬ್ಬಲಿ. ಯವ್ವ ನನಗೆ ಅದಕ್ಕೆ ಆಗೈತಿ ಹೋಗೈತಿ, ನೀವು ಸಣ್ಣರು ನೀವು ಹಾಕ್ಯಾರಿ, ಬೇಕಾದ್ರೆ ನೀ ತಗ. ಈ ಸರಿ ಕೊಡ್ತಾನಲ್ಲ 30 ರೂಪಾಯಿ ಈಗ ತರಕ್ಕೆ ಹೋಗ್ಯಾನ ನಿಮ್ಮ ಅಣ್ಣ ಇಸ್ಕೊಂಡು, ಆ ರೊಕ್ಕ ಕೊಟ್ಟನಂದ್ರೆ ತಂದು ಹೋಗಿ ಇಬ್ಬರು ನೀ ಒಂದು ಜೋಡು ನಾ ಒಂದು ಜೋಡು ತೊಗೊಂಡು ತಗೋ. 15 ರೂಪಾಯಿ ಜೊತೆ ಏನೋ ಅಂತಾರ, 30 ರೂಪಾಯಿದಾಗ 2 ಜೊತೆ ಬರ್ತಾವೆ. ತೊಗೊಳೋಣ ತಂಗಿ? ನಂಗೇನು ನಡೀತೈತಿ ಬೇ, ನೀನ ತಗೋ ಪಾಪ. ತಡಿ ಒಂದ ಸರಿ ಕಡ್ಡಾಡ್ಸಿದ್ರೆ ಬಂದ್ಬಿಡ್ತಾ, 1 ನಿಮಿಷ ತಡಿ. ಅವ್ವ ಜೀವದಂಗಾಗತ್ಲೇ ಯಮನಿ. ಬಂದ ಬಿಡ್ತು ಬಂತು ಬೇವ, ಪುಣ್ಯ ಬಂತು ಬಿಡವ, ಚಲೋ ಮಾಡಿದೆ ಯವ್ವ. ನೋಡ್ಕೊಂಡ್ಬಿಡ್ಬೇಕು ಯವ್ವ, ಕರೆನ ಎಂಥ ತ್ರಾಸ ಆತ ಯವ್ವ. ಕಾಲಿಗೆ ಏನ್ರ ಆತಂದ್ರೆ ಭಾರಿ ಕಷ್ಟ ಯವ್ವ. ನಮ್ದು ಹೊಟ್ಟಿನ ನಿಂತು ಬಿಡುತ್ತ, ಕಾಲಿಗೆ ಏನ್ರ ಆತಂದ್ರೆ ಆಟಾಡಕ್ಕೆ ಬರಲಿಲ್ಲ ಅಂದ್ರೆ ಕಾಲು ಕೆಳಗೆ ಬಿಡಕ್ಕೆ ಬರುವಲ್ವ, ಕಷ್ಟ ಐತವ ಜೀವನ ತಂಗಿ. ಚಪ್ಪಲ್ ತಗೊಂಡಂತ ಬಿಡು. ಆತಾಳ ಯಾಕೆ ಬರಲಿಲ್ಲ ನಿಮ್ಮ ಅಣ್ಣ? ಏನು ಹರಿಗಾಡಕ್ಕೆ ಹೋಗ್ಯಾನೋ ಏನು? ಇಷ್ಟು ದಿನ ಬರೀ ಚುಟ್ಟ ಬೀಡಿ ಬಂಗಿ ಅಂತಿತ್ತು, ಮತ್ತೀಗೇನು ಕುಡಿಯೋದು ಕಲ್ತಾನ, ಕುಡ್ಕೊಂಡು ಬಂದು ಮಕ್ಕೊಂತಾನ ನಾವು ಯವ್ವ. ಏಟತ್ತಾದ್ರೂ ಮನೆ ಹೊಂದ್ವಲ್ಲೋಡು, ಏಟತ್ತಾತು ಹೋಗಿ ರೊಕ್ಕ ಸಿಕ್ಕು ಅಂದ್ರೆ ನಿಮ್ಮ ಅಣ್ಣ ಉಪಯೋಗಿಲ್ಲವ ಯವ್ವ. ನನಗೇನೋ ಗೊತ್ತಿಲ್ಲ, ತಂದು ಕೊಡ್ತಾನ ಇಲ್ಲ ಅನ್ನೋದು ನನಗೆ ಅನುಮಾನನ. ಎಲ್ಲಿ ಕುಡ್ದು ಬಂದು ಕುಂದಿರ್ತೈತನವ ಯವ್ವ ಪಡ್ಸಂಟಿಗೆ ಹಿಡಿ.
ಏನ್ರವ ಇಬ್ರು ತಾಯಿ ಮಗಳು ಏನೋ ನಡೆಸ್ಬಿಟ್ರಲ್ಲ ಮಸ್ತ್. ಏನ್ಲೇ ಏನು ಮಾಡತ್ತೀರಿ? ಬಂದೆ ತಮ್ಮ. ಅಲ್ಲೋ ಶಿವಣ್ಣ, ಯಾವಾಗ ಹೋಗಿದಿ, ಯಾವಾಗ ಬರ್ತಿದಿ? ಅಲ್ಲ, ತಿರುಗಿ ಊಟದ ಹೊತ್ತಾತ, ಮಕ್ಕಳ ಹೊತ್ತಾತ, ಈಗ ಮನೆಗೆ ಹೊಂದುದು. ಉಂಡು ನಿಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಒಂದಿಟ್ಟು ಮಾತಾಡ ಬಾರಪ್ಪ, ಅವ್ರ ಹತ್ರ ರೊಕ್ಕ ಇಸ್ಗಮ್ಮ ಅಂತ ಹೇಳಿ ಏಟತ್ತಾತು. ಎಲ್ಲಿ ಹೋಗಿಲ್ಲೋ ಹರಿಯಾಡಕ? ಇಷ್ಟು ದೊಡ್ಡ ನೀನು ಗಂಡಸಾಗಿ ಮನೆ ಜವಾಬ್ದಾರಿ ಹೊತ್ತು ಬಾಳೆ ಮಾಡೋದು ಬಿಟ್ಟು ಹಿಂಗೆ ಊರೂರು ಅಲ್ಕೊಂತ ಹೋದ್ರೆ ಹ್ಯಾಗ್ಲ? ಕುಡ್ದು ಬಂದು ಏನು ರೊಕ್ಕ ಸಿಕ್ಕು ಅಂತಂದು. ಯವ್ವ, ಈಗ ಬದ್ಲಾಗ್ಯಾನ ಬೇ ನಿನ್ನ ಮಗ. ಒಂದಿಟ್ಟು ಮಗನ್ನ ನಂಬೋದು ಕಲಿ ತೋರವ. ಯಮನ ಅವರು ರೊಕ್ಕ ಕೊಟ್ರು ನೋಡು, ಅದೆಲ್ಲ ಲೆಕ್ಕ ಮಾಡಿ ಕೊಟ್ಟರು. 300 ರೂಪಾಯಿ ಐತೆ ನೋಡು. ಏನು 300 ರೂಪಾಯಿನಾ? ಅಲ್ಲಿ ಅಣ್ಣ ಪೂರಾ ಎಷ್ಟು ವಾರದ್ದು ಕೊಡಬೇಕು? ಅಯ್ಯೋಯ್ಯೋ, 7-8 ವಾರದ್ದು ಬರೀ 300 ರೂಪಾಯಿ ಕೊಟ್ಟಾರ? ಲೋ ಶಿವಣ್ಣ, ಕರೆ ಹೇಳ, ಎಷ್ಟು ಕೊಟ್ಟಾರ ಅವ್ರು ಒಟ್ಟ ಈಗ 550 ಕೊಡ್ಬೇಕು ಅವರು. ನೀನು ಇಲ್ಲಡ ಮತ್ತೆ ಹೇಳ್ತೀನಿ ನಾನು, ಉಳಿಕಿದ್ 150 ತಕೊಂಡು ಇಟ್ಕೊಂಡು ಹೆಂಗೆ ನೀನು? ಯವ್ವ, ಒಂದಿಟ್ಟು ಏನು ಹೇಳ್ತೀನಿ ಪೂರ ಕೇಳು. ಈಗ ಈಟ ಐತಂತ ಎಲ್ಲರಿಗೂ ರೊಕ್ಕ ಕೊಟ್ಟಾನಂತ. ನಾಳೆ ಮುಂಜಾನೆ ಹೊತ್ತಿಗೆನ ಬಂದು ಮನೆ ಹತ್ರ ಬಂದು ಅದನ್ನ ಕೊಡ್ತಾನಂತ ನೋಡಿ. ಉಳ್ಕಿದ ರೊಕ್ಕನ ಹೇಳಾನ. ಇದು 300 ರೂಪಾಯಿ ಐತಿ, ಇನ್ನು 250 ರೂಪಾಯಿ, 150 ರೂಪಾಯಿ ಅಲ್ಲ, ತಂದು ಕೊಡ್ತಾನಂತ. ಕರೆ ಅನ್ಲ, ಮತ್ತೆ ನೀ ಏನು ಸುಳ್ಳು ಹೇಳಕತ್ತೀಯ? ಮತ್ತೆ ನಾಳೆ ಅದು ಕಂಡಾಗ ನಾ ಕೇಳ್ತೀನಿ ನೋಡು, ಮರ್ಯಾದೆ ಗಿಡ್ತಾನ ಮಾಡಬೇಡ ಶಿವಣ್ಣ. ಇಲ್ಲಿಯವ್ವ ಕರೆನ, ಈ ರೊಕ್ಕ ತಗೊಳ್ಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತನ? ಹೋಗವ, ಒಳಗಿಟ್ಟು ಹೋಗನ್ ಮೊದ್ಲು ರೊಕ್ಕನ. ಹ್ಞೂ ಯವ್ವ. ಏನಪ್ಪ ಅದು, ಏನೋ ವಿಷಯ ಅಂದೆಲ್ಲ? ತಡಿ, ಆಕಿನೂ ಬರಲಿ. ನಿಮ್ಮ ದೊಡ್ಡಪ್ಪನ ಹತ್ರ ಮಾತಾಡಿದೇನ ಮದುವೆ ವಿಚಾರ? ಏನಾತ? ಮತ್ತು ಅವ್ರಿಗೆ ಬೆಳಗ್ಗೆ ಹರಿದ್ರೆ ನೋಡಕ್ಕೆ ಬರ್ತಾರ? ಆತ್ಯವ್ವ, ಬರಲಿ ನೋಡಕ್ಕ. ನಾ ಬೇಡ ಅನ್ನೋದಿಲ್ಲ. ನಿನ್ನ ಮಗಳು ನೀನು ನನ್ನ ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿಯಲ್ಲ. ಒಂದು ವಿಷಯ ನಿನ್ನಿಂದ ನಾ ಮುಚ್ಚಿಟ್ಟಾಳ. ಅದು ಏನು ವಿಷಯ ಅಂತಂದು ನಿನ್ನ ಮಗಳ ಬಾಯಾಗ ಕೇಳೊಂದಿಟ್ಟು. ಏನಣ್ಣ, ಏನು ವಿಷಯ ಮುಚ್ಚಿಟ್ಟೀನಿ? ಆದ್ರೂ ಯಮನ, ನೀನು ಈ ವಿಷಯನ ಅವನಿಂದ ಮುಚ್ಚಿಡೋದು ನನಗೆ ಯಾಕೆ ಸರಿ ಕಾಣವಲ್ದು. ಇಡೀ ಊರಂತೂರ ಮಾತಾಡಕತ್ತೈತಿ ಈ ವಿಷಯ. ಗೊತ್ತಾನೆ ನಿನಗ? ದೊಡ್ಡವನು ಹೇಳಿದ್ಲು ಇದ ವಿಷಯನ. ಯಾವ ವಿಷಯ ಅಣ್ಣ? ಏನು ಮಾತಾಡಕತ್ತಿ? ನನಗೇನು ಅರ್ಥ ಆಗೋಲ್ದು. ಏನು ವಿಷಯ ಅಲ್ಲ, ಏನು ಮಾತಾಡಕತ್ತಿ ನೀನು? ಅದನ್ನ ಹೇಳು ಹೋಲಿ. ಯವ್ವ, ಅವತ್ತು ನೀನು ಎಲ್ಲೇ ಹೋಗಿದ್ದೆಲ್ಲ ಊರಿಗೆ, ಯಾವುದೋ ಒಂದು ಊರಿಗೆ. ಅವತ್ತು ಈಕಿ ಆಮೇಲೆ ಆಕಿ ಇನ್ನೊಬ್ಬೇಕಿದಾಳಲ್ಲ ಈಕಿ ಗೆಳತಿ, ಅವರಿಬ್ಬರು ಸಂತ್ಯಕ್ಕೆ ಹೋಗಿದ್ರು ನೋಡು. ಆ ಸಂತ್ಯಕ್ಕೆ ಹೋದಾಗ ಅವ ರಾಮಣ್ಣ ಭೇಟಿಯಾಗಿದ್ನಂತ ಈಕಿಗೆ. ಭೇಟಿಯಾಗಿ ನಾನು ನಿನ್ನ ಇಟ್ಕೊಂತೀನಿ, ನೀನು ಇನ್ನೊಂದು ಮದುವೆ ಆಗಬೇಡ, ನನ್ನ ಜೊತೆಗೆ ಇರು ಅನ್ನಂತ ನೋಡಿಕಿಗೆ. ಕೇಳು, ಇಡೀ ಊರಂತೂರ ಮಾತಾಡಕತ್ತೈತಿ. ಈಗ ಹೋಗಿದ್ನಲ್ಲ ದೊಡ್ಡವ, ಈ ವಿಷಯ ನನಗೆ ಹೇಳಿ ಕಳಿಸಿದ್ಲು. ಗೊತ್ತನ? ಏನ್ಲೇ ಯಮನ, ಹೌದಾ? ಹಂಗನ್ನವ ನಿನಗೆ ಊರ್ ಭಾಡೆ? ಹೌದವ, ಹಂಗಂದಿದ್ದು ಕರೆ. ಅದು ನಿಂಗೆ ಗೊತ್ತೈತಲ್ಲ ವಿಷಯ. ಅದನ್ನೇನು ಮತ್ತೆ ನಿನಗೆ ಹೇಳೋದು ಬಿಡಂತ ಸುಮ್ಮನೆ ಅಷ್ಟ. ಹಂಗಂದವ. ದೊಡ್ಡವ್ಗ ಈಗ ಆ ಮನೆಗೆ ನಮ್ಮ ಯಮ್ನನ್ ಕೊಡಕ್ಕೆ ಇಷ್ಟ ಇಲ್ಲ. ಗೊತ್ತನ್ ನಿಂಗೆ? ಆಕಿಗೇನಂತ? ಅಲ್ಲ, ಅವಂಗ ಆಕಿ ಮಗಳ ಗಂಡಗಂತ್ರ ಕೊಡಕತ್ತಿಲ್ಲಲ್ಲ, ತಮ್ಮಗ್ ಕೊಡಕತ್ತೀವಿ. ಏನಂತಪ್ಪ, ಏನ್ ತೊಂದ್ರೆ ಅಂತ? ಇವರೆಲ್ಲ ಏನ್ ಅನ್ಕೊಂಡಾರ ನನ್ನ ಮಗಳನ್ನ? ಏನ್ ಅನ್ಕೊಂಡಾರ? ಒಂದು ಹುಡುಗಿನ ಎಲ್ಲರೂ ಸೇರಿ ಚಂಡಳ ಗೊಂಬಿ ಮಾಡಿ, ಏನ್ ಚಂಡ ಮಾಡಿ ನೀನ್ ಓದಿ ನೀನ್ ಓದಿ ಅಂದ್ರ ಹುಡುಗಿ ಏನು ಮಾಡ್ಬೇಕಲ್ಲ? ಅಕ್ಕಿದೇನಂತ ನಿಮ್ ದೊಡ್ಡ ಒಂದು? ಯವ್ವ ಮತ್ತು ನೀ ದೊಡ್ಡವನ ಹತ್ರ ಜಗಳಕ್ಕೆ ಹೋಗ್ಬೇಡ. ಆಕಿದೇನು ಸಂಕಟ ಅಂದ್ರೆ, ಈಗ ಇಷ್ಟಪಟ್ಟನ ಮೊದ್ಲು ಆಕಿ ನೋಡಕ್ಕೆ ಹೋಗಿದ್ದ, ಆಮೇಲೆ ನಮ್ಮ ಹುಡುಗಿ ನೋಡ್ಯಾನ. ಈಗ ಹಿಂಗೂ ಹೇಳ್ಯಾನಂದ್ರೆ ಕಣ್ಣು ಮುಂದೆ ಓಡಾಡ್ಕೊಂತಿದ್ಲಂದ್ರ ನಾಳೆ ಆಕಿ ನನ್ನ ಮಗಳು ಬಿಟ್ಟು ಎಲ್ಲಿ ಯಮ್ನ ಹಿಂದೆ ಹೊಕ್ಕಾನನ ನನ್ನ ಅಳಿಯ ಅಂತ ಆಕಿಗೆ ಚಿಂತಿ. ಅದಕ್ಕೆ ಬ್ಯಾಡ ಈ ಮದುವೆ ಅಂತ ಅಂದ್ಲು. ನಾನು ಅಂದೆ ಇಲ್ಲಿ ಬಿಡು, ನಾವೆಲ್ಲ ಒಪ್ಕೊಂಡಿವಾಗಲೇ ಆ ದೊಡ್ಡಪ್ಪನ ಒಪ್ಕೊಂಡನ ಅಂತ ನಾವಂದ್ವಿ. ಈಗ ಹಂಗಂದ್ರೂ ಆಕಿ ಒಟ್ಟ ಕೇಳಲಿಲ್ಲ. ಅದಕ್ಕೆ ಈಗ ದೊಡ್ಡಪ್ಪ ಹೆಂಗಂತ ನಂಗಂತ ಹೇಳಿ ಬಂದಿ ನೋಡಿ. ನನಗೂ ಯಾಕೆ ಈ ಸಂಬಂಧ ಚಲೋ ಅನಿಸ್ಬಲ್ ಬೇವ ಖರೇನ. ಇಲ್ಲಿಗೆ ಬಿಟ್ಬಿಡ ನನ್ನ ನೋಡಿ ಈ ಸಂಬಂಧನ. ಶಿವಣ್ಣ ಬೇಡ ಮಾತಾಬೇಡ, ಚಂದಾಗ ಒಂದು ಮಾತು ಚಂದ ಕೇಶಂಬಿಡು ನೀನು. ಆಕಿ ದೊಡ್ಡವ ಅನ್ಸ್ಕೊಂಡಳಲ್ಲ, ಆಕಿ ಬಿಡಾಡಿ. ಆಕಿಗೂ ಹೇಳ್ಬಾ, 6-3 ಆಗಲಿ, 3-10 ಅದು ಏನಾಗುತ್ತಾ ಆಗಲಿ, ನನ್ನ ಮಗಳು ಅವ ಕಾಳಿಂಗನ ಹೆಂಡ್ತಿನ ಅಕ್ಕಳ. ಅದು ಯಾರು ಹರಿಬ್ರಹ್ಮ ಬಂದ್ರೂ ತಪ್ಸಕ್ಕಾಗಲ್ಲ. ಆ ಹರಿಬ್ರಹ್ಮನ ಕೈಲೂ ತಪ್ಸಕ್ಕಾಗಲ್ಲ. ನಾನು ನನ್ನ ಮಗಳನ್ನ ಅತ್ತಗ ಕೊಟ್ಟು ಮದುವೆ ಮಾಡ್ತೀನಿ. ಏನು ತಿಳ್ಕೊಂಡ್ರಂತ ಇವರೆಲ್ಲರೂ? ಅವ ನೋಡಕ್ಕೆ ಬರೋದಂತ, ನನ್ನ ಮಗಳು ಅಲ್ಲೆಂತ ಹೋಗೋದಂತ, ಇನ್ನೊಬ್ಬ ಬರೋದಂತ, ಅವ ಸಾಯೋದಂತ. ಈಗ ಇದು ಒಂದು ಹೊಸ ನಾಟಕ ಈಗ. ಇವು ಇಲ್ಲ, ನನ್ನ ಮಗಳನ್ನ ನಾನು ಕೊಟ್ಟ ಕಾಳಿಂಗಗೆ ಕೊಡ್ತೀನಿ. ಕಾಳಿಂಗನ ನನ್ನ ಮಗಳಿಗೆ ಸರಿಯಾದ ಗಂಡ ಅಂತ ನಾನು ನಿರ್ಧಾರ ಮಾಡಿ, ನೀ ಮುಗೀತು. ಕಾಳಿಂಗ ನನ್ನ ಮಗಳ ಗಂಡ. ನೀನು ಕಿವಿ ತೆಗೆದು ಕೇಸ್ಗೆ
ಇನ್ ಹಲಾಮುಲ ಬಂದು ಯವ್ವ ಹಿಂಗಾತು ಮದ್ವಿ ಬೇಡ ಯವ್ವ ಹಂಗಾತು ಮದ್ವಿ ಬೇಡ ಅಂದ್ರ ಮೊದ್ಲು ಕಿವಿ ಮಡ್ಡಿಗೆ ಸಡ್ಲಿಸಿ ನಿನಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರು ಬರ್ತಾರ ಬರಲಿ, ಎಲ್ಲಾರ ಹೆಣನು ಕೆಡವಿ ಅವ್ರ ಹೆಣದ ಮ್ಯಾಗ ನನ್ನ ಮಗಳಿಗೆ ಆ ಕಾಳಿಂಗನ ಕೈಯಾಗ ತಾಳಿ ಕಟ್ಟಿಸ್ತೀನಿ ನಾನು. ತಿಳ್ಕೊಂಡೆ? ನನ್ನ ಮಗಳು ಏನ್ ತಿಳ್ಕೊಂಡ್ರಿಲ್ಲ ನೀವು? ಏನ್ ತಿಳ್ಕೊಂಡಿರಿ? ಗೊಂಬೆ ಆಟ ಎಬ್ಬಿಸಾರನ ನನ್ನ ಮಗಳ ಜೊತೆಗೆ? ಮನುಷ್ಯ ಅದಳಕ್ಕೆ ಹೊಂದಿಗಿಂದಿ ಕಟ್ಟಿಗಿತ್ತಿಲ್ಲ. ಯವ್ವ ಸಮಾಧಾನ ಮಾಡ್ಕೋ, ದೊಡ್ಡವ್ ಹೇಳಿದ ಮಾತೇ ಇದೆ. ಅದಕ್ಕಾಲ ನಾನು ಹೇಳಕತ್ತೀನಿ, ಅದ ದೊಡ್ಡವನ್ ಸೆಂಟ್ರ ಬಿಡಾಡಿಗೆ ಹೋಗಿ ಹೇಳು ಹಿಂಗಂದ್ಲ ನಮ್ಮವ್ವ ಅಂತಂದು. ಯಾರು ಅಡ್ಡ ಬರ್ತಾರ ಬರ್ಲಿ, ಅಡ್ಡ ಬಂದಾರ ಹೆಣನ ಭೂತಾವ ಅಂತ ಹೇಳಿ ಹೋಗಿ ಮೊದ್ಲ ಇಲ್ಲಿಂದ ಕಣ್ಣು ಮುಂದೆ ನಿಂದ್ರಬೇಡ. ಏಯ್ ರೊಕ್ಕ ಇಟ್ಟು ಬಂದಿಲ್ಲ ಒಳಗ? ಹ್ಞೂನವ್ವ ಇಟ್ಟು ಬಂದೀನಿ, ಸಮಾಧಾನ ಮಾಡ್ಕೋ. ಇನ್ನೇನ್ ನಿಂತಿಲ್ಲ? ಹೋಗಿಲ್ಲಿಂದ ಮೊದ್ಲ ಹೇಳ್ಬಾಕಿ ಹಿಂಗ ಅಂದ್ಲಂತ ನಮ್ಮವ್ವ ಅಂತಂದ. ನೋಡೋಣ ಏನಾಗತ್ತ ಮುಂದ. ಹಾಳದಾರ ನನ್ನ ಮಗಳನ್ನ ಏನ್ ಮನುಷ್ಯ ಅನ್ಕೊಂಡಾರ ಏನ್ ಅನ್ಕೊಂಡಾರ. ಇದಕ್ಕೆ ಹರಕೆಗೆ ಕುರಿ ತಂದಿರ್ತಾರ ನೋಡು, ಒಬ್ರೊಬ್ರು ಬಂದು ಕತ್ ಕಡ್ದು ಹೋಗ್ತಾರಲ್ಲ ಹಂಗಾಗೈತಿ. ರುಂಡ ಕಡ್ದು ಹೋದಂಗ ಮಾಡ್ತಾರ. ಬಂದ್ ನನ್ನ ಮಗಳ ಪಾಪ. ಆತ್ಬೆ ಸಮಾಧಾನ ಆಗು, ಬರ್ತೀನಿ ವಾಪಸ್. ಸಮಾಧಾನ ಆಗ. ಅಲ್ಲೇವಾ ನಾನು ನಿನಗೆ ಎಲ್ಲ ವಿಷಯನೂ ಹೇಳಿನಿ. ಹೇಳಲಿಲ್ಲ ಅಂದಿದ್ರಿ ಹೇಗಿತ್ತು ನೋಡು. ನೋಡು ಆ ಬಿಡಾಡಿ ನೋಡು ಭಾಗ್ಯಾನಕ್ಕೆ. ತನ್ನ ಮಗಳ ಆಟ ಚಂದಿರ್ಬೇಕು, ಬೇರೆ ಮಕ್ಕಳಲ್ಲ ನೋಡು. ಅಲ್ಲ ಕಂಡರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಜನ ಅಲ್ಲೇ ಅವರು. ಆಳ ನೋಡೋ ಜನ ಅವ್ರ ಮಕ್ಕಳನ್ನ ತಳೆದಾಗ ಗೊತ್ತಾಗತ್ತ ಅವ್ರಿಗೆ, ಬಿಡಾಡಿ ಹೆಂಗಸರಿಗೆ.